ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತೊಂದು ರುಚಿಯಾದ ಯಮ್ಮಿ ಆದಂತಹ ಈರುಳ್ಳಿ ಮಂಚೂರಿಯನ್ ಮಾಡ್ತಾ ಇದ್ದೇನೆ. ತುಂಬಾ ಸುಲಭವಾಗಿ ನಾವು ಮನೆಯಲ್ಲಿ ಈರುಳ್ಳಿ ಮಂಚೂರಿಯನ್ನು ಮಾಡ್ಕೊಳ್ಬೋದು. ಈರುಳ್ಳಿಯನ್ನು ಮೊದಲಿಗೆ ಉದ್ದಕ್ಕೆ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಹೋಟೆಲ್ಗೆಲ್ಲ ಹೋಗಿ ನಾವು ತಿನ್ನೋದಕ್ಕಿಂತ ಮನೆಯಲ್ಲೇ ನಾವು ಹೆಲ್ದಿಯಾಗಿ ಒಳ್ಳೆ ಎಣ್ಣೆಯನ್ನು ಉಪಯೋಗಿಸ್ಕೊಂಡು ಮನೆಯಲ್ಲೇ ಮಾಡೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಹೊರಗಡೆ ಗೋಬಿ ಮಂಚೂರಿ ಅಂಥದ್ದೆಲ್ಲ ತಿಂದರೆ ಹೆಲ್ತಿಗೆ ಕೂಡ ತುಂಬಾ ಅವರಂದರೆ ಟೇಸ್ಟಿಂಗ್ ಪೌಡರ್ ಏನೇನೋ ಹಾಕ್ತಾರಲ್ವ. ಹಾಗಾಗಿ ನಾವು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಅಪರೂಪಕ್ಕೆ ನಾವು ಮನೆಯಲ್ಲಿ ಮಾಡ್ಬೋದು. ಈ ಈರುಳ್ಳಿ ಮಂಚೂರಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಇಲ್ಲಿ ನಾನು 3 ಈರುಳ್ಳಿಯನ್ನು ತಗೊಂಡಿದ್ದೇನೆ, ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡೆ. ಈಗ ಉಪ್ಪನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಒತ್ತಿ ನಾವು ಹಿಂಡೋದ್ರಿಂದ ಅದರಲ್ಲಿರುವ ನೀರಿನಂಶ ಹೊರಗೆ ಬರುತ್ತದೆ, ಅದಕ್ಕೋಸ್ಕರ. ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಪೇಸ್ಟ್ ಥರ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ, ನಾನಿಲ್ಲಿ 2 ಚಮಚದಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಚೆನ್ನಾಗಿ 1 2 ರಿಂದ 3 ನಿಮಿಷ ಮಿಕ್ಸ್ ಮಾಡ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಖಾರದ ಹುಡಿ ಎಲ್ಲ ಈರುಳ್ಳಿಗೆ ಕೋಟ್ ಆಗಬೇಕು. ಈರುಳ್ಳಿಯಲ್ಲಿಲ್ಲ ನೀರು ಕೂಡ ಬಿಟ್ಟುಕೊಳ್ಳುತ್ತೆ ನೋಡಿ, ಹೀಗೆ ಮಾಡೋದ್ರಿಂದ. ಇದು ಇಷ್ಟು ಕಲಸಿ ಆದ ನಂತರ ನೆಕ್ಸ್ಟ್ ಇದಕ್ಕೆ 3 ಚಮಚದಷ್ಟು ಮೈದಾ ಹುಡಿಯನ್ನು ಸೇರಿಸ್ಕೊಳ್ಬೇಕು. ಹಾಗೆ 3 ಚಮಚದಷ್ಟು ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ಬೇಕು. ನಿಮ್ಮ ಹತ್ರ ಕಾರ್ನ್ಫ್ಲೋರ್ ಇಲ್ಲ ಅಂತಾದರೆ ಅಕ್ಕಿ ಹುಡಿಯನ್ನಾದರೂ ಸೇರಿಸ್ಕೊಳ್ಬೋದು. ಇವುಗಳನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಮೈದಾ ಹುಡಿ ಮತ್ತು ಕಾರ್ನ್ಫ್ಲೋರು ಈರುಳ್ಳಿಗೆ ಚೆನ್ನಾಗಿ ಹೊಂದಿಕೊಳ್ಬೇಕು. ಆಮೇಲೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳೋದು. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡೆ. ಉಪ್ಪು ಹಾಕಿ ಚೆನ್ನಾಗಿ ಕಲಸ್ಕೊಳ್ಳೋದು. ಇದಕ್ಕೆ ಯಾವುದೇ ನೀರು ಹಾಕೋದು ಎಂತ ಬೇಡ, ಯಾಕೆಂದರೆ ನೀರುಳ್ಳಿಯಲ್ಲಿರುವ ನೀರೇ ಸಾಕಾಗ್ತದೆ. ಈ ಥರ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು. ನಿಮಗೆ ಉಂಡೆ ಮಾಡಲಿಕ್ಕೆ ಬರಲಿಲ್ಲ, ಬಿಟ್ಕೊಳ್ತದೆ ಅಂತ ಹೇಳಿ ಆಯಿತು ಅಂತಾದರೆ ಸ್ವಲ್ಪ ಮೈದಾ ಹುಡಿ ಅಥವಾ ಕಾರ್ನ್ಫ್ಲೋರನ್ನು ಸ್ವಲ್ಪ ಜಾಸ್ತಿ ಹಾಕಿ ಮತ್ತೊಂದು ಸ್ಪೂನ್ ಹಾಕಿ ಕಲಸಿಕೊಂಡ್ರೆ ಆಯಿತು. ಈ ಥರ ಎಲ್ಲವನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳೋದು. ಇದು ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ. ಈರುಳ್ಳಿಯನ್ನು ಇನ್ನೀಗ ಡೀಪ್ ಫ್ರೈ ಮಾಡಿಕೊಳ್ಬೇಕು. ಇದನ್ನು ಫ್ರೈ ಮಾಡಲಿಕ್ಕೆ ಸಹ ನಮಗೆ ತುಂಬ ಎಣ್ಣೆ ಏನೋ ಬೇಕಾಗೋದಿಲ್ಲ, ಸ್ವಲ್ಪ ಎಣ್ಣೆಯಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೋದು. ಈ ಥರ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋದು. ನೋಡಿ, ಇಷ್ಟ ಆಯಿತು. ನಾನು ತುಂಬ ಮಾಡಿಕೊಳ್ಳಿಲ್ಲ, ಯಾಕೆಂದರೆ ನಾನು ಯಾವಾಗಲೂ ಡೀಪ್ ಫ್ರೈ ಎಣ್ಣೆಯಲ್ಲಿ ಮಾಡಿದೆಲ್ಲ ಜಾಸ್ತಿ ತಿನ್ನೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪನೇ ಮಾಡಿದಷ್ಟೇ. ಒಂದು ಸತಿ ಹೋಟೆಲ್ಗೆ ಹೋಗಿ ನಾವು ತಿನ್ನೋದಕ್ಕಿಂತ ಮನೇಲಿ ಆರಾಮ್ಸೆ ಮಾಡ್ಕೊಳ್ಬೋದು ಅಂತ. ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು. ಚೆನ್ನಾಗಿ ಫ್ರೈ ಆಗಬೇಕು. ಫಸ್ಟಿಗೆ ಹಾಕಬೇಡಿ, ಯಾಕೆಂದರೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ಸೌಟು ಹಾಕಿ. ಒಂದು ಅರ್ಧ ನಿಮಿಷ ಕಳೆದ ನಂತರ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸ್ಕೊಂಡ್ರೆ ಆಯಿತು. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಉಪಯೋಗಿಸಿದ್ದೇನೆ ಫ್ರೈ ಮಾಡಲಿಕ್ಕೆ. ನೀವು ಯಾವುದೇ ಎಣ್ಣೆಯನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಒಮ್ಮೆ ಫ್ರೈ ಮಾಡಿ ಆದಮೇಲೆ ತೆಗೆದ ಮೇಲೆ ನಿಮಗೆ ಸ್ವಲ್ಪ ಮೆತ್ತಗಿತ್ತು ಅಂತ ಅನಿಸಿದರೆ ಬೇಕಾದರೆ ವಾಪಸ್ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಬೋದು. ಎಣ್ಣೆಗೆ ಹಾಕಿದ ಮೇಲೆ ಇದು ಫುಲ್ ಕಲರ್ ಚೇಂಜ್ ಆಗಬೇಕು, ಅಲ್ಲಿಯವರೆಗೆ ನಾವು ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಉರಿಯಲ್ಲೇ ಫ್ರೈ ಮಾಡಿ, ಹೈ ಫ್ಲೇಮ್ ಮಾಡಿಬಿಡಿ. ನೋಡಿ, ಈಗ ಇದಾಯಿತು. ಇದನ್ನು ತೆಗೆದು ಪ್ಲೇಟಿಗೆ ಹಾಕ್ಕೊಳ್ಳುವ. ಹಾಗೆಯೇ ನಾನೇನು ಇಷ್ಟು ಉಂಡೆ ಮಾಡ್ಕೊಂಡಿದ್ದೇನೆ ಇದೆಲ್ಲವನ್ನು ಕೂಡ ಈ ರೀತಿಯೇ ಫ್ರೈ ಮಾಡ್ಕೊಳ್ಬೇಕು. ಕಲರ್ ಚೇಂಜ್ ಆಯಿತು ಅಂತಾದರೆ ತೆಗೆದ್ರೆ ಆಯಿತು. ಇನ್ನೂ ತುಂಬಾ ನಿಮಗೆ ಕ್ರಿಸ್ಪಿಯಾಗಿ ಬರಬೇಕು ಅಂತಿದ್ದರೆ ಇನ್ನೊಮ್ಮೆ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಬೋದು. ಅದನ್ನು ನಾನು ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ಪುನಃ ಎಣ್ಣೆಗೆ ಹಾಕ್ಕೊಳ್ಳೋದು ಬೇಡ ಅಂಥೇಳಿ ಹಾಕ್ಕೊಳ್ಳಿಲ್ಲ. ಕ್ರಿಸ್ಪಿಯಾಗಿ ಬಂದಿತ್ತು. ಹಾಗೆ ನೆಕ್ಸ್ಟ್ ಒಂದು ಪಾನ್ ತಗೊಂಡು ಅದಕ್ಕೆ ಒಂದು 3-4 ಬೆಳ್ಳುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳೋದು. ಅದನ್ನು ಫ್ರೈ ಮಾಡ್ಕೊಳ್ಳೋದು. ಅದರ ಜೊತೆಗೆ ಸ್ವಲ್ಪ ಶುಂಠಿಯನ್ನು ಸ್ವಲ್ಪ ಗುದ್ದಿ ಹಾಕ್ಕೊಳ್ಳೋದು, ಸಣ್ಣ ಪೇಸ್ಟ್ ಥರ ಮಾಡಿಕೊಂಡು.
ಆಮೇಲೆ ಇಲ್ಲಿ ಖಾರಕ್ಕೆ 2 ಹಸಿಮೆಣಸನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಿದ್ದೇನೆ. ನೀವು ಖಾರದ ಪುಡಿ ಕೂಡ ಹಾಕಿ ಖಾರ ಜಾಸ್ತಿ ಆಗ್ತಿದೆ ಅಂತ ಇದ್ದರೆ ಖಾರದ ಹಸಿಮೆಣಸು ನೋಡಿಕೊಂಡು ಹಾಕಿ. ಒಳ್ಳೆ ಹಾಕೋದಾದರೆ ಒಳ್ಳೆಯನ್ನೇ ಹಾಕ್ಕೊಳ್ಳಿ. ಆದರೆ ಗೋಬಿ ಮಂಚೂರಿ ಅಥವಾ ಈ ಥರ ಮಂಚೂರಿಯನ್ ಬರುವಾಗ ಸ್ಪೈಸಿಯಾಗಿದ್ದರೆ ತುಂಬಾ ಟೇಸ್ಟಿ ಆಗುತ್ತೆ ತಿನ್ನಲಿಕ್ಕೆ. ಹಾಗೆ ನಾನಿಲ್ಲಿ ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಕಲರ್ ಚೇಂಜ್ ಆಗುವಲ್ಲಿವರೆಗೆ ನಾವು ಫ್ರೈ ಮಾಡಿಕೊಳ್ಬೇಕು. ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ಕ್ರಿಸ್ಪಿ ಆಗಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ. ಉಪ್ಪೆಲ್ಲ ನೀವು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡು ಬರಬೇಕು. ಇದೀಗ ಚೆನ್ನಾಗಿ ಫ್ರೈ ಆಯಿತು ನೋಡಿ. ಈಗ ಇದಕ್ಕೆ 1 ಚಮಚದಷ್ಟು ಟೊಮೆಟೊ ಸಾಸು, ಹಾಗೆ 1 ಚಮಚದಷ್ಟು ಚಿಲ್ಲಿ ಸಾಸು, ಹಾಗೆ 1 ಚಮಚದಷ್ಟು ಸೋಯಾ ಸಾಸು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದು. ಜೊತೆಗೆ ಒಂದು ಸ್ವಲ್ಪ ಮುಕ್ಕಾಲು ಚಮಚದಷ್ಟು ವಿನೆಗರ್ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಫ್ರೈ ಮಾಡ್ಕೊಳ್ಳೋದು. ಇದು ನಿಮಗೆ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು. ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು. ವಿನೆಗರ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೊಂದು 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಬೇಕು. ಇದು ಚೆನ್ನಾಗಿ ಕುದಿಬೇಕು. ಇದು ಕುದಿಬೇಕಾದ್ರೆ ನಾವು 1 ಚಮಚದಷ್ಟು ಕಾರ್ನ್ ಫ್ಲೋರನ್ನು ನೀರಿನಲ್ಲಿ ಕರಗಿಸಿ ಇದಕ್ಕೆ ಸೇರಿಸ್ಕೊಳ್ಬೇಕು. ಇದಕ್ಕೆ ಹೀಗೆ ಮಾಡೋದ್ರಿಂದ ನಮಗೆ ಗ್ರೇವಿ ರೆಡಿ ಆಗುತ್ತೆ. ಮಂಚೂರಿ ಫ್ರೈ ಮಾಡಲಿಕ್ಕೆ ಗ್ರೇವಿ ರೆಡಿ ಆಗುತ್ತೆ. ಈ ಕಾರ್ನ್ಫ್ಲೋರನ್ನು ನೀರಲ್ಲಿ ಕರಗಿಸ್ಕೊಂಡು ಹಾಕೋದ್ರಿಂದ ಇದು ಗ್ರೇವಿ ನೋಡಿ ಈಗ ದಪ್ಪ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಈ ದಪ್ಪಾದಂಥ ಈ ಗ್ರೇವಿಗೆ ಈಗ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೇವಲ್ಲ ಈರುಳ್ಳಿ ಮಂಚೂರಿಯನ್ನು, ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿಯಾದ ಯಮ್ಮಿಯಾದ ಸ್ಪೈಸಿಯಾದಂತಹ ಈರುಳ್ಳಿ ಮಂಚೂರಿಯನ್ ರೆಡಿ ಆಯಿತು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆಯೇ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ, ಇದನ್ನು ಹೀಗೆ ಈ ಗ್ರೇವಿ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಳ್ಳುವ. ಇದು ಈವ್ನಿಂಗ್ ಆಗಿರ್ಬೋದು ಅಥವಾ ಸ್ಕೂಲಿಂದ ಬಂದ ಮಕ್ಕಳಿಗೆ ಇರ್ಬೋದು, ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ರುಚಿ ಇರುತ್ತೆ. ನೀವು ಕೂಡ ನಿಮ್ಮನೇಲಿ ಮಾಡಿ ಫ್ರೆಂಡ್ಸ್. ಮಾಡಿದ ಮೇಲೆ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಹೀಗೆಯೇ ರುಚಿಯಾದ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಬಾಯ್ ಬಾಯ್. ಟೇಕ್ ಕೇರ್.